ಬರೀ ಅವ್ರ ಮಗಂದೇ ಅವನಿಗೆ ಚಿಂತೆ, ಮಗಳು ಚಿಂತೆನೇ ಇಲ್ಲ ಗೈಸ್, ಬರೀ ಮಗಂಗೆ. ನಮ್ಮ ಅಪ್ಪ ಅಂತ ತಲೆ ತಿಂತಾ ಇದ್ದಾರೆ. ಆ ಮೊಟ್ಟೆ ಕೊಡಿ, ಇದು ಇದು ಹಿಂಗೆ ವಿಡಿಯೋ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡಿದ್ರೆ ಮುಗೀತು ಕತೆ. ಹೇಗಿದೆ? ಇಲ್ಲೊಂದು ಅಂಗಡಿ ಇದೆ ಪಕ್ಕದಲ್ಲಿ, ಇಲ್ಲಿ ಕೇಳೋಣ. ಮೊಟ್ಟೆ ಕೋಳಿ ಇದೆಯಾ? ಇದೆ ನಮ್ಮ, ಚೆನ್ನಾಗಿದೆ ಒಂಥರ ಅಲ್ಲ, ಬ್ರ್ಯಾಂಡ್ ಇದೆ ಇದು. ಸೆಟ್ ಹೆಲೋ ಗ್ಯಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋನ ಬಂದಿದ್ದೆ, ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ನಮ್ಮ ಕಾಫಿ ತೋಟದ ವ್ಲಾಗ್. ಸೊ ಇದು ಕಂಟಿನ್ಯೂಟಿ ಪಾರ್ಟ್ ಆಗಿರುತ್ತೆ. ಅದು ತುಂಬ ಲೆಂತಿ ಆಯಿತು ಅಂತ ನಾನು ಪಾರ್ಟ್ ವೈಸ್ ಮಾಡಿದ್ದೀನಿ. ಸೊ ಅದು ಫಸ್ಟ್ ಪಾರ್ಟ್. ನೆಕ್ಸ್ಟ್ ತೋಟದಿಂದ ಬಂದ ನಂತರ ಏನೆಲ್ಲ ಫನ್ ಆ್ಯಕ್ಟಿವಿಟೀಸ್ ಇತ್ತು ಫ್ಯಾಮಿಲಿ ಜೊತೆ ಅಂತ ನೀವೇ ನೋಡಿ. ಹೊಸ ಥರದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ವ್ಲಾಗಲ್ಲಿ. ತುಂಬ ಕ್ರೇಜಿಯಾಗಿದೆ. ಆ್ಯಂಡ್ ಇದು ಮ್ಯಾಕ್ ಅವ್ರದ್ದು ಸೆರಮ್. ಓಕೆ, ಇದು ಪ್ರಮೋಷನ್ ಅಲ್ಲ, ನಾನೇ ತೊಗೊಂಡಿರೋದು, ಪರ್ಚೇಸ್ ಮಾಡಿರೋದು. ಸೊ ಇದು ಯಾವುದು ಬ್ರ್ಯಾಂಡ್ ಪ್ರಮೋಷನ್ ಏನೂ ಅಲ್ಲ. ಸೆರಮ್ ಇದು. ನಾನು ಸ್ಕಿನ್ ಕೇರ್ ಮಾಡೋತ್ತಿಗೆ ಫಸ್ಟ್ ನಾನು ಫೇಸ್ ವಾಶ್ ಮಾಡಿದ ನಂತರ ಈ ಸೆರಮ್ನ ನಾನು ಈಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಒಂದು 10 ಡೇಸ್ ಆಯಿತು. ಇದು ನಾನು ಮಿನಿ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ, ಜಸ್ಟ್ ನೋಡೋಕ್ಕೆ ಹೇಗಿದೆ ಇದು ಅಷ್ಟೇ ಅಂತ. ಬಟ್ ಓಕೆ ಫೈನ್, ಸ್ಕಿನ್ ಕೇರ್ ಚೆನ್ನಾಗಿ ಅನಿಸುತ್ತೆ. ಅಷ್ಟು ಲಾಡ್ ಆಫ್ ಡಿಫ್ರೆನ್ಸ್ ಏನು ತೋರಿಸಲ್ಲ ನಿಮಗೆ. ಬಟ್ ಇಟ್ಸ್ ಆ್ಯನ್ ಓಕೆ ಪ್ರಾಡಕ್ಟ್. ಜಾಸ್ತಿ ಇದು ಅರೋಮಾ ಏನೂ ಇಲ್ಲ ಕ್ರೀಮಿಂದು. ಬಟ್ ಇಟ್ಸ್ ಅ ಗುಡ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಾನು ಸೆರಮ್ ಅಷ್ಟೇ ಫೇಸಿಗೆ ಅಪ್ಲೈ ಮಾಡ್ತೀನಿ. ಯೂಶ್ವಲಿ ನಾನು ಹೊರಗೆ ಹೋಗಲ್ಲ, ಮನೇಲೇ ಇರೋದಾದರೆ ಬರೀ ಈ ಥರ ಸೆರಮ್ ಹಾಕ್ಕೊಂಡಿರ್ತೀನಿ ಅಷ್ಟೇ, ಇನ್ನೇನು ಹಾಕಲ್ಲ ಫೇಸ್ ಮೇಲೆ. ಆ್ಯಂಡ್ ಈಗ ನಾನು ಕೈಕಾಲಿಗೆ ಲೋಷನ್ ಹಚ್ಕೊತೀನಿ. ಆ್ಯಂಡ್ ಇವತ್ತು ಹೊರಗಡೆ ಹೋಗ್ತಿದ್ದೀನಲ್ಲ, ಹಾಗಾಗಿ ಸನ್ಸ್ಕ್ರೀನ್ ಮಸ್ಟ್, ಅದನ್ನು ಹಾಕ್ಕೋಬೇಕು. ಅಪ್ಪ ನಿನ್ನೆ ಬಂದು ಹೇಳಿದರು ತೋಟದಲ್ಲಿ ಕಾಫಿ ಹೂ ಬಿಟ್ಟಿದೆ ನೋಡು ಅಂತ. ಸರಿ ನಾಳೆ ಹೋಗೋಣ ಅಂದ್ಕೊಂಡ್ವಿ. ಆ್ಯಂಡ್ ನಾಳೆ ಕೇಳಿದಾಗ ಅಪ್ಪ ಬೇಡ ಇವತ್ತು ಬಿಡು, ಸುಮ್ಮನೆ ಯಾಕೆ ಹೋಗೋದು ಅಂದಿದ್ರು. ಆಮೇಲೆ ಸಡನ್ನಾಗಿ ಹೊರಡು ರೆಡಿಯಾಗಿ ಹೋಗಿ ಬರೋಣ ಅಂದರು. ಸೊ ನಾನು ಕ್ವಿಕ್ಕಾಗಿ ರೆಡಿ ಆಗ್ತಾಯಿದ್ದೀನಿ ಇವತ್ತು. ನಮ್ಮಪ್ಪ ಹಾಗೇ ಬೇಗ ಅಂದರೆ ಅದೇ ಕೂಡ ಹೊರಟು ಬಿಡಬೇಕು. ಸೊ ನಾನು ಇವತ್ತು ಜಸ್ಟ್ 5 ಮಿನಿಟ್ಸಲ್ಲಿ ರೆಡಿ ಆಗಿದ್ದೀನಿ. ನಂಗೆ ರೆಡಿ ಆಗೋಕ್ಕೇನಷ್ಟು ಟೈಮ್ ಬೇಡ. ಇಲ್ಲೇ ಇರುತ್ತೆ ನೋಡು, ಇಲ್ಲಿ ಇಟ್ಟಿರ್ತಾರೆ. ಬ್ರ್ಯಾಂಡ್ ಪ್ರಮೋಷನ್ ಇದು, ಪಾಂಚ್. ಚೆನ್ನಾಗಿದೆ ಇದು ಮಮ್ಮಿ. ಈ ಥರದ್ದು ನೋಡಿಲ್ಲ, ಚೆನ್ನಾಗಿದೆ ಅಲ್ಲ. ನನಗೆ ವೈಟ್ ಒಂದು ಬೇಕಿತ್ತು. ಇದು ಚೆನ್ನಾಗಿದೆ ಇಲ್ಲಿ ಮಮ್ಮಿ. ಇದು ಸಾಕೋದಾಗಿಲ್ವ? ರೆಡ್ ಮಿರಿ ಅಂತ ಇದೆ, ಓಪನ್ ಮಾಡೋದು. ಅದು ತೋಸು ಹೇಗಿದೆ? ಸಲ್ವಾರ್ ಸೆಟ್ ಇದ್ದಿದ್ರು ಓ ಬರೀ ಅದು ಅಷ್ಟೇ ಡಿಸೈನು, ಕೆಳಗಡೆ ಎಲ್ಲ ಪ್ಲೇನ್ ಇದೆ. ನಂತರ ಆ ಕಲರ್ ಒಂದಿದಲ್ವ, ಇಲ್ಲೇ ಬ್ಲೂ ಕಲರ್ ಆ ಥರ ನೋಡಿದ್ದು. 700 ಅದು ಚೆನ್ನಾಗಿದೆ ಒಂಥರ ಅಲ್ಲ, ಬ್ರ್ಯಾಂಡ್ ಇದೆ. ಇದು ಸೆಟ್ ಇರಬೇಕಿತ್ತು, ಸಲ್ವಾರ್ ಸೆಟ್. ಹಾಂ, ಪ್ಯಾಂಟ್ ದುಪ್ಪಟ್ಟ ಸೆಟ್ ಇದ್ದಿದ್ರೆ ಇಲ್ಲಿ ಏನೋ ದುಪ್ಪಟ್ಟ ಇದೆಯಾ? ಇಲ್ಲ, ಇದು ಪ್ಲೇನ್. ಮಮ್ಮಿ ನನಗೆ ಶಾಪಿಂಗ್ ಮಾಡು ಅಂದರೆ ಮಗಂಗೆ ಶಾಪಿಂಗ್ ಮಾಡ್ತಾ ಇದ್ದಾರೆ. ಮಗಂಗೆ ಕುರ್ತೀಸ್ ನೋಡ್ತಾ ಇದ್ದಾರೆ. ಎಲ್ಲೋದ್ರೂ ನೋಡಿ ಬರೀ ಅವ್ರ ಮಗಂದೇ ಅವನಿಗೆ ಚಿಂತೆ, ಮಗಳು ಚಿಂತೆನೇ ಇಲ್ಲ ಗೈಸ್, ಬರೀ ಮಗ. ಆದರೂ ನಂಗೆ ಕೊಡ್ಸಲ್ಲ. ಗೈಸ್ ಐ ಥಿಂಕ್ ಇನ್ನೂ ಬ್ಲ್ಯಾಕ್ಬೆರಿ ಬಂದಿಲ್ಲ ಅನಿಸುತ್ತೆ ಮಾರ್ಕೆಟಲ್ಲಿ. ಐ ಆಮ್ ಕ್ರೇವಿಂಗ್ ಫಾರ್ ಬ್ಲ್ಯಾಕ್ಬೆರಿ.
ಬಟ್ ಮ್ಯಾಂಗೋ ಬಂದಿದೆ, ಹಣ್ಣಾಗಿಲ್ಲ, ಅಷ್ಟು ಕಾಯಿ ಆಗಿದೆ. ಆ್ಯಂಡ್ ವೇರ್ ಇಸ್ ಮೈ ಮಾಮ್? ಮೈ ಮಾಮ್ ಇಸ್ ಹಿಯರ್. ನಮ್ಮ ಮಮ್ಮಿ ಯಾವಾಗಲೂ ಡೇಟ್ಸ್ ಯಾ ಅಲ್ಲಿದೆಯಲ್ಲ ಲಯನ್ ಡೇಟ್ಸ್ ಅದ್ರ ಪಕ್ಕ ಕೆಳಗೆ. ಆ ಡೇಟ್ಸೇ ತಗೋ, ಟ್ರೈ ಮಾಡು. 100 ಗ್ರಾಮ್ 80 ರೂಪಾಯಿ. ಎಷ್ಟು ಉದ್ದುದ್ದ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಡೇಟ್ಸು ಇದೆ. ನನಗೆ ಮೇನ್ ಚಿಯಾ ಸೀಡ್ಸ್ ಬೇಕು, ಚಿಯಾ ಸೀಡ್ಸ್ ತಗೋ. ಓಪನ್ ಮಾಡೋದು ಹೇಗೆ ಒಂದು ತಗೋಬೋದಿತ್ತು. ಟೇಸ್ಟ್ ನೋಡಕ್ಕ ಹೆಂಗೆ ತೆಗಿ, ನಂದು ಉಗುರು ಇದೆ. ಹಾಂ ಹಾಗೆ ಎತ್ತು ಒಂದು ತೆಗಿ, ಗಂಟೆ ಮಾಡಿ ಟೇಸ್ಟ್ ನೋಡು, ಚೆನ್ನಾಗಿದೆ. ತುಂಬ ದೂರಾಗಿದೆ. ಹೇಗಿದೆ? ಕೈಗೆ ತುಂಬ ಕಷ್ಟ ಆಗಿದೆ, ಚೇರ್ ಮುಟ್ಬೇಕು. ಚೆನ್ನಾಗಿದೆ. ಇದೆ ತಗೋ. ಸಖತ್ತಾಗಿದೆ, ತಗೊಳಮ್ಮ. ಇದು ತೊಗೊಂಡಿದ್ದೀನಲ್ಲ. ಹಾಂ, ಚಿಯಾ ಸೀಡ್ಸ್ ಕೊಡಿ. ಸಿರಪಲ್ಲಿ ಏನಾರು ಹಾಕಿದ್ದೀರಾ? ಅಮೆರಿಕನ್ ಡೇಟ್ಸ್ 100 ಗ್ರಾಮ್ ಕೊಟ್ಟು ತಗೊಳ್ಳೋಣ. ಯಾಕೆ ತುಂಬ ಸ್ವೀಟ್ ಇದೆ. ಇದು ಶುಗರ್ ಸಿರಪಲ್ಲಿ ಏನಾರು ಡಿಪ್ ಮಾಡಿದ್ದೀರಾ? ಲೈಕ್ ಇದೆಲ್ಲ ನೋಡಿ ಆರ್ಟಿಫಿಷಿಯಲ್ ಥರ ಕಲರಿಂಗ್ ಶುಗರ್ ಎಲ್ಲ ನೋಡಿ, ಎಷ್ಟು ಶೈನಿಂಗ್ ಆಗಿದೆ ಹನಿ. ಇದು ನ್ಯಾಚುರಲ್ ಅಥವಾ ಏನಾದ್ರು ಶುಗರ್ ಗಿಗರ್ ಹಾಕಿದ್ದೀರಾ? ಇದು 100 ಗ್ರಾಮು, ಇದು ಚಿಯಾ ಸೀಡ್ಸ್ 100 ಗ್ರಾಮ್ ಕಡೆ. ಗೈಸ್, ಈ ಡೇಟ್ಸ್ ಚೆನ್ನಾಗಿದೆ ತುಂಬ. ಆಮೇಲೆ ಈ ಡೇಟ್ಸು ತೊಗೊಂಡಿದ್ದಾರೆ ಅಮ್ಮ. ಏನೋ ಪಿಸ್ತಾನೋ? ನಂಗೆ ಓಪನ್ ಆಗಿರೋ ಪಿಸ್ತಾ ಇಷ್ಟ ಇಲ್ಲ, ನಾನೇ ಶೆಲ್ ಓಪನ್ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ಬಾಯಿಗೆ ಹಾಕೋ, ನಂಗೆ ತುಂಬ ಸ್ವೀಟ್ ಆಯಿತು. ಇಲ್ಲಿದೆ ನಾನೇನು ಮುಟ್ಟಿಲ್ಲ, ಕರ್ಚಿಫ್ ಅಂದೇ ಇಟ್ಕೊಂಡಿರೋದು. ನನ್ನ ಪೇಂಟ್ ಬಾಕ್ಸ್ ಅಲ್ಲೇ ಬಿಟ್ಟಿದ್ದೀನಿ. ಗೈಸ್, ಬೋರ್ ಆದಾಗ ಮನೇಲಿ ಪೇಂಟ್ ಮಾಡೋಕ್ಕೆ ಅಂತ ಪೇಂಟ್ ತೊಗೊಂಡಿದ್ದೀನಿ. ಇದು ತಗೊಳ್ಳೋಣ, ರೋಸ್ಟೆಡ್ ಆಲ್ಮಂಡ್ ಕ್ಯಾಶ್ಯೂಸ್. ಇದು ನೋಡು, ಮಿಕ್ಸ್ಡ್ ಕಾಕ್ಟೈಲ್. ಅದಕ್ಕೊಂದು ತೆಕ್ಕೊಡು, ಟೇಸ್ಟ್. ಇದಷ್ಟು ಕ್ಯೂಟ್ ಆಗಿದೆ ನೋಡಿ, ಎಲಿಫೆಂಟ್. ಸೋ ಕ್ಯೂಟ್. ಇಲ್ಲಿ ಇಲ್ಲ ಯಾರು ಬಿಲ್ ಮಾಡೋಕ್ಕೆ. ಗಾಯ್ಸ್ಕಿನ ಯಾವ ಕಳಿಬೇಕು ಹೇಳೋ? ಇಲ್ವಾ? ಕೇಳು, ಒಳಗಡೆ ಇರುತ್ತಾ ಅಂತ. ಕೇಳೋರಿಗೆ, ಒಳಗಡೆ ಇಟ್ಟಿದ್ರೆ. ನಮ್ಮ ಅಪ್ಪಂಗೆ ಬೇಕಾಗಿರೋ ಕೋಳಿ ಇಲ್ವಂತೆ ಗಾಯ್ಸ್. ಬಾ ಬೇರೆ ಕಡೆ ಹೋಗೋಣ, ಮತ್ತೆ ಯಾಕೆ ನಿಂತಿದ್ಯಾ? ಬಿಸಿಲು. ಮತ್ತು ಸುಮ್ಮನೆ ಈ ರೋಡಿಗೆ ಕರ್ಕೊಬಂದಲ್ಲ ಇರುತ್ತೆ ಅಂತ. ಇಲ್ಲೊಂದು ಅಂಗಡಿ ಇದೆ ಪಕ್ಕದಲ್ಲಿ, ಇಲ್ಲಿ ಕೇಳೋಣ. ಮೊಟ್ಟೆ ಕೋಳಿ ಇದೆಯಾ? ಇದೇನಾ ಮೊಟ್ಟೆ ಕೋಳಿ? ಏ ಕೋಳಿ ಸಣ್ಣದ್ರಲ್ಲಿ ಏನೂ ಇರಲ್ಲ, ಪುಕ್ಕ ತೆಗೆದ್ರೆ. ಈ ಒಂದು ಮೊಟ್ಟೆ ಬೇರೆ ಇಟ್ಟಿದೆ ಕೋಳಿ. ಎರಡು ಒಂದೇ ರೇಟಾ?
ಅದು ಮೊಟ್ಟೆ, ಅದು ಕೋಳಿನೇ ಇಟ್ಟಿರೋದಾ? ಆ ಮೊಟ್ಟೆ ಕೊಡಿ. ಇದು ಥ್ಯಾಂಕ್ ಯು. ಇದು ಗೈಸ್, ನಮ್ಮ ಕೋಳಿ ಅಲ್ಲಿದೆ, ಮೊಟ್ಟೆ ಇಲ್ಲಿದೆ. ಸೊ ಎರಡು ಸೇರಿಸಿದ್ರೆ ಮೊಟ್ಟೆ ಕೋಳಿ. 800 ಗ್ರಾಮ್ 900 ಗ್ರಾಮ್ ಸಿಗುತ್ತೆ ರೇಟ್. ಇಲ್ಲ ಕ್ಲೀನ್ ಮಾಡ್ಕೊಡ್ತೀರಾ? ಅಲ್ಲ, ನಾವು ಕಟ್ ಮಾಡಿ ಮಾಡಕ್ಕೆ ಪೀರಿಯಡ್ ಕಟ್ ಮಾಡಿ ಕೊಡೋದಕ್ಕೆ ಎಷ್ಟು ದುಡ್ಡಾ? ನಾನು ಮಾಡ್ತೇನೆ. ಇದೇ ಲಾಸ್ಟ್ ಅಲ್ಲ ಗೈಸ್, ನಾವು ಯಾಕೆ ಗೊತ್ತಾ ಇಡೀ ಕೋಳಿ ತೊಗೊತಾ ಇದ್ದೀವಿ? ಇವತ್ತು ಹಬ್ಬ ಅಲ್ವಾ, ಹಬ್ಬಕ್ಕೆ ನಮ್ಮ ಹಿರಿಯರಿಗೆ ನಾವೇ ಕುಯ್ದು ಇಡಬೇಕು ಅಂತ, ಅದಕ್ಕೆ ಕ್ಲೀನ್ ಮಾಡಿಸ್ಕೊಂಡು ಹೋಗ್ತಿಲ್ಲ. ಮನೇಲಿ ಹೋಗಿ ನಾವೇ ಕ್ಲೀನ್ ಮಾಡ್ತೀವಿ. ನಾವು ಅಂದರೆ ನಾನೆಲ್ಲ ಮುಟ್ಟಲ್ಲ, ನಮ್ಮಮ್ಮ ಎಲ್ಲ ಮಾಡಲ್ಲ, ನಮ್ಮಪ್ಪನೇ ಕ್ಲೀನ್ ಮಾಡ್ತಾರೆ. ಆ್ಯಂಡ್ ಆ ಮೊಟ್ಟೆ ಕೋಳಿ ಇಟ್ಟಿರೋ ಮೊಟ್ಟೆ ನೋಡಿ, ಈಗೆಲ್ಲ ಫುಲ್ಲು ನಮಗೆ ನ್ಯಾಚುರಲ್ ಫರ್ಟಿಲೈಸ್ಡ್ ಎಗ್ ಸಿಗಲ್ಲ, ಎಲ್ಲ ಇಂಜೆಕ್ಟ್ ಮಾಡಿ ಇದು ಮಾಡಿರ್ತಾರೆ. ಹಾಗಾಗೇ ನಾನು ಇದನ್ನು ತೊಗೊಂಡಿದ್ದೆ. ಜಾಸ್ತಿ ಮಾಡ್ತಾ ಇದ್ದೀವಿ. ಪಾಪ ತೋರ್ಸು, ಕೋಳಿ ಎತ್ತಿ ಮೇಲೆ ತೋರ್ಸು, ಕಾಣಿಸ್ತಿಲ್ಲ. ವೆಹಿಕಲ್ಸ್ ಬರ್ತಾ ಇದೆ, ರೋಡ್ ಕ್ರಾಸ್ ಮಾಡೋಣ ಅಂದ್ರೆ ಎಷ್ಟು ವೆಹಿಕಲ್ಸ್ ಗೊತ್ತಾ? ನಾನು ಹಿಂಗೆ ವಿಡಿಯೋ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡಿದರೆ ಮುಗೀತು ಕತೆ. ಕಕ್ಕಳಿಗೆ ಕರಕಳಿಗೆ ಮೊಟ್ಟೆ ಹೊಡೆದೋಗ್ತಿತ್ತು ಈಗ. ಅಮ್ಮ, ಇದು ನ್ಯಾಚುರಲ್ ಆಗಿ ನಾಟಿ ಇದು ಕೋಳಿನೇ ಇಟ್ಟಿರೋ ಮೊಟ್ಟೆ ಕೋಳಿದು. ತಗೋ ನಿನಗೆ. ಅಲ್ಲಿ ಮುಂದೆ ಇಟ್ಕೊಂಡು ನಾನು ಕೊಟ್ರ ಅವರು ಅವರೇ ಕೊಟ್ಟಿದ್ದು ಇದು ಮೊಟ್ಟೆ. ನನಗೆ ಬೇಕು ಅಂದೆ. ಇದು ಅಷ್ಟು ಕೋಳಿಗಳಲ್ಲಿ ಯಾವ ಕೋಳಿ ಇಟ್ಟಿದ್ದು ಗೊತ್ತಿಲ್ಲ, ಒಂದು ಮೊಟ್ಟೆ ಇಟ್ಟಿತ್ತು. ಈಗೆಲ್ಲ ಇಂಜೆಕ್ಷನ್ ಇಂದ ಎಗ್ ಅಲ್ವಾ, ಇದು ನ್ಯಾಚುರಲ್ ಫರ್ಟಿಲೈಸ್ಡ್ ಎಗ್ ಅಂತ ಇಸ್ಕೊಬಂದೆ. ಹೇಗಿರುತ್ತೆ ನೋಡ. ಎಲ್ಲ ಹಿಂಗೆ ಕೋಳಿ ಸಾಕಿ ಮೊಟ್ಟೆ ಮಾಡ್ತಾರೆ. ಕೆಲವುದು ತುಂಬಾ ಸಾಲಲ್ವಲ್ಲ, ಇಂಜೆಕ್ಷನ್ ಮೊಟ್ಟೆ ಮಾಡ್ತಾರೆ. ಗಾಯ್ಸ್, ಎಳ್ನೀರು ಅಂತಿದ್ದೀನಿ, ಕಬ್ಬಿನ ಹಾಲು ನನ್ನ ಫೇವ್ರೆಟ್. ನಮ್ಮಪ್ಪ ನೋಡಿ ಅವರೇ ಕಪ್ ಸೆಲೆಕ್ಟ್ ಮಾಡಿ ಐಸ್ ಇದೆಯೋ ಇಲ್ವೋ ಅಂತ ನೋಡಿ, ಪಾತ್ರೆ ಕ್ಲೀನ್ ಆಗಿದೆಯಾ ಅಂತ ನೋಡ್ತಾ ಇರ್ತಾರೆ. ಅಂದರೆ ಹಳೆ ಜ್ಯೂಸ್ ಇರಬಾರ್ದು ಅಂತ. ಅವ್ರು ಹಂಗೆ ನಮ್ಮಪ್ಪ ಅಂತ ತಲೆ ತಿಂತಾ ಇದ್ದಾರೆ. ನಿಂಬೆಹಣ್ಣು ಹಾಕಿದ್ರ, ಶುಂಠಿ ಹಾಕಿದ್ರ, ಲೋಟ ಚೆನ್ನಾಗಿದೆಯಾ, ಹಳೆ ಜ್ಯೂಸ್ ಖಾಲಿ ಮಾಡಿದ್ರಾ ಅಂತ. ಥ್ಯಾಂಕ್ ಯು. ತಡೀರಿ, ಮೀನು ತಗೊಮ್ಮ. ನೀವು ಮಾರೋದ್ ಗಾಡಿ ಕಡೆ ಬನ್ನಿ ಅಂತ ತಗೊಳ್ಳಿ. ನಿಮ್ಮಮ್ಮಂಗೆ ಎಷ್ಟು ಲವ್ ನೋಡಿ, ತಗೊಳ್ಳಿ ಅಂತ. ಸ್ಕ್ಯಾನ್ ಮಾಡಿದ್ರೆ ನಮ್ಮಪ್ಪ ನಿಂಬೆಹಣ್ಣು ಹಾಕಿಲ್ವಾ ಹೇಳಿದ್ರೆ ಮನೆಯಿಂದನೇ ತರ್ತಿದ್ನಲ್ಲ, ನಮ್ಮ ಮನೇಲೇ ಇತ್ತು.
ಕಾಮಿಡಿ ಮಾಡ್ತಾರೆ ನೋಡಿ. ಗೈಸ್ ನಾನು ಬೇರೆ ಅಷ್ಟು ಪ್ರಿಸರ್ವೇಟಿವ್ ಜ್ಯೂಸ್ ಕುಡಿಯೋಲ್ಲ, ಅದರಲ್ಲಿ ಶುಗರ್ ಹಾಕಿರ್ತಾರೆ ಅಂತ. ಇದೆಲ್ಲ ನ್ಯಾಚುರಲ್ ಶುಗರ್ ಅಲ್ಲ, ಸೊ ಇದು ಒಳ್ಳೆಯದು. ಊಟ ರೆಡಿಯಾಗಿದೆ. ಕಡುಬು ಮತ್ತು ಮೊಟ್ಟೆ ಕೋಳಿ ಸಾಂಬಾರಿದು. ಗೈಸ್ ಇದು ಚೆನ್ನಾಗಿ ಬೇಯಿಸ್ಬೇಕು, ಯಾಕಂದರೆ ಕೋಳಿ ಗಟ್ಟಿ ಇರುತ್ತಲ್ಲ, ಹಾಗಾಗಿ ನಾನು ಪೀಸೆಲ್ಲ ತಿನ್ನಲ್ಲ, ಜಸ್ಟ್ ಸಾಂಬಾರು ಮಾತ್ರ ತಿನ್ನೋದು ನಾನು. ಈಗ ಫಸ್ಟು ಇದನ್ನು ಹಿರಿಯರಿಗೆ ಹಾಕಿ ಇಡಬೇಕು, ಧೂಪ ಹಾಕಬೇಕು, ಆಮೇಲೆ ನಾವು ಊಟ ಮಾಡೋದು. ಬನ್ನಿ ಹಿರಿಯರಿಗೆ ಹಾಕಿರೋಣ. 2 ತಟ್ಟೆ ರೆಡಿ ಮಾಡಬೇಕು. ತೆಳುನೇ ಮಾಡಿದೆಯಲ್ಲ, ಚೆನ್ನಾಗಿದೆಯಲ್ಲ, ಸಕ್ಕದಾಗಿದೆ ನೋಡೋಕ್ಕೇನೆ.